ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಂಪಾರ್ಟೆಂಟು. ಯಾಕಂತಂದರೆ ನಮ್ಮ ಫೈನಾನ್ಷಿಯಲ್ ಲೈಫ್ನಲ್ಲಿ ಸಕ್ಸಸ್ಸನ್ನು ಕಂಡುಕೊಳ್ಳಬೇಕಾದ್ರೆ ಮಿನಿಮಮ್ ನಾನು ಹೇಳಿದ 5 ರೂಲ್ಸ್ಗಳನ್ನು ಗೈಡ್ಲೈನ್ಸನ್ನು ಫಾಲೋ ಮಾಡಲೇಬೇಕು ಎಲ್ಲರೂ. ನಾನು ಈ ರೂಲ್ಸ್ಗಳನ್ನು ಹೇಳ್ತಾ ಇದ್ದಾಗೆ ಜನ ಹೇಳ್ತಾರೆ, ಇದು ನನಗೆ ಗೊತ್ತು, ಇದು ನನಗೆ ಗೊತ್ತು. ಹೌದು, ನಿಮಗೆ ಗೊತ್ತು. ಆದರೆ ಇದನ್ನ ನಿಮ್ಮ ಜೀವನದಲ್ಲಿ ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದೀರಾ. ಅನುಷ್ಠಾನಕ್ಕೆ ತಂದರೆ ಸಕ್ಸಸ್ಸು. ಗೊತ್ತಿದ್ರೆ ಕೇವಲ ಥಿಯರಿಯಲ್ಲಾಯಿತು, ಜೀವನದಲ್ಲಿ ರಿಸಲ್ಟ್ ಬರುವುದಿಲ್ಲ. ಮೊದಲನೆಯ ರೂಲು EMI ರೂಲ್. ಈ EMI ರೂಲ್ ಏನು ಹೇಳುತ್ತೆ ಅಂತಂದ್ರೆ, ಒಬ್ಬ ವ್ಯಕ್ತಿ ಮ್ಯಾಕ್ಸಿಮಮ್ EMI, ಮನೆಯ ಲೋನು, ಕಾರಿನ ಲೋನು, ಮತ್ತೆ ಪರ್ಸನಲ್ ಲೋನು ಏನೇ ತಗೊಂಡಿದ್ರು ಎಲ್ಲವನ್ನೂ ಕೂಡಿಸಿದ್ರು ಕೂಡ ಅವನ 40% ಇನ್ಕಮಿಗಿಂತ ಮೇಲಕ್ಕೆ ಹೋಗ್ಬಾರ್ದು. ಉದಾಹರಣೆಗೆ ನಿಮ್ಮ ಮಂತ್ಲಿ ಇನ್ಕಮ್ 60,000 ಅಂತ ಆದ್ರೆ ಎಲ್ಲ EMIಗಳನ್ನು ಕೂಡಿಸಿದ್ರು 24,000ಕ್ಕಿಂತ ಮೇಲೆ ಹೋಗಬಾರ್ದು. ಒಂದು ವಿಚಾರ, ಬ್ಯಾಂಕಿನವರು ನಿಮಗೆ ಲೋನ್ ಕೊಡುವಾಗಲೂ ಇದನ್ನ ಚೆಕ್ ಮಾಡ್ತಾರೆ. ಸೊ ಅದರಿಂದ ಇದನ್ನ ದಯವಿಟ್ಟು ಫಾಲೋ ಮಾಡಿ. ಎರಡನೆಯ ರೂಲು ನಿಮ್ಮ ಜೀವನದಲ್ಲಿ ನಿಮ್ಗೆ ಅರ್ಥ ಆಗಬೇಕಾಗಿರೋದು ರೂಲ್ ಆಫ್ 72. ನಿಮಗೆ ಆಗಲೇ ಗೊತ್ತಿರಬಹುದು ಅಂತ ಊಹಿಸ್ಕೋತಾ ಇದ್ದೀನಿ. ಈ ರೂಲ್ ಪ್ರಕಾರ ನಿಮಗೆ ನಿಮ್ಮ ದುಡ್ಡು ಡಬಲ್ ಆಗೋದಕ್ಕೆ ಎಷ್ಟು ಸಮಯ ಬೇಕು ಅಂತ ಕ್ಲೀನಾಗಿ ಅರ್ಥ ಹೋಗುತ್ತೆ. ಅಥವಾ ಯಾರಾದರೂ ದುಡ್ಡು ಕೊಟ್ಟಾಗ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಕೊಟ್ಟಿದ್ದಾರೆ ಅದು ಗೊತ್ತಾಗೋಗುತ್ತೆ. ಮೊದಲನೇ ಎಕ್ಸಾಂಪಲ್, ನಿಮಗೆ 5% ಪರ್ ಆ್ಯನಮ್ ಬ್ಯಾಂಕಿನ FD ಇಂದ ಬರುತ್ತೆ ಅಂತ ಆದರೆ 72 ಡಿವೈಡೆಡ್ ಬೈ 5 ಅಂತಂದ್ರೆ 14.4 ವರ್ಷಗಳ ಬಳಿಕ ಬ್ಯಾಂಕಿನಲ್ಲಿಟ್ಟ ಹಣ ಡಬಲ್ ಆಗುತ್ತೆ ಅಂತ ಗೊತ್ತಾಯಿತು. ಅಂದ್ರೆ ಇದರಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಮೈನಸ್ ಮಾಡಿದ್ರೆ 4% ಉಳಿಯುತ್ತೆ. ಅಲ್ಲಿಗೆ 72 ಡಿವೈಡೆಡ್ ಬೈ 4 ಆಯ್ತು. ಅಕಸ್ಮಾತ್ ನಿಮಗೆ ಯಾರಾದರೂ 18% ಇಂಟ್ರೆಸ್ಟ್ ಕೊಡ್ತೇನೆ ಅಂತ ಹೇಳಿದ್ರೆ 72 ಡಿವೈಡೆಡ್ ಬೈ 18, 4 ವರ್ಷದಲ್ಲಿ ಚಕ್ರ ಬಡ್ಡಿಯಲ್ಲಿ ನಿಮ್ಮ ಹಣ ಡಬಲ್ ಆಯ್ತು. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಯಾರೋ ಒಬ್ರು ಹೇಳ್ತಾರೆ, ನಿಮ್ಮ ದುಡ್ಡನ್ನು ನಾನು 6 ವರ್ಷದಲ್ಲಿ ಡಬಲ್ ಮಾಡ್ಕೊಡ್ತೀನಿ. ಅರ್ಥ ಏನು ಅಂತಂದ್ರೆ 72 ಡಿವೈಡೆಡ್ ಬೈ 6 ಅಂದ್ರೆ 12% ಇಂಟ್ರೆಸ್ಟ್ ಕೊಡ್ತಾ ಇದ್ದಾರೆ ಅಂತ ಅರ್ಥ ಆಯಿತು. ಇದನ್ನ ದಯವಿಟ್ಟು ಅರ್ಥ ಮಾಡಿಕೊಂಡು ಯಾವ ಇನ್ಸ್ಟ್ರೂಮೆಂಟ್ಗಳಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಬರುತ್ತೆ ಅಂತ ಚೆಕ್ ಮಾಡ್ಕೊಂಡ್ಬಿಡಿ. ಮೂರನೆಯ ಇಂಪಾರ್ಟೆಂಟ್ ರೂಲು, ಬಹಳ ಜನ ಇದನ್ನ ಫಾಲೋ ಮಾಡೋದಿಲ್ಲ, ಎಮರ್ಜೆನ್ಸಿ ಫಂಡ್ ರೂಲ್. ಸ್ಪೆಷಲಿ ಕೊರೋನಾ ಟೈಮ್ನಲ್ಲಿ ಬಹಳ ಜನ ಕಷ್ಟಪಟ್ಟರು. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್, ಎಮರ್ಜೆನ್ಸಿ, ಮೆಡಿಕಲ್ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಕೆಲಸ ಹೋಗಿದ್ದಿರ್ಬೋದು, ನೀವು 6 ತಿಂಗಳ ದುಡ್ಡನ್ನು ರೆಡಿ ಮಾಡಿ ಇಟ್ಕೋಬೇಕು. ಎಮರ್ಜೆನ್ಸಿ ಫಂಡಿಗೆ ಫಾರ್ಮುಲಾ ಏನಂದ್ರೆ 6 ಇಂಟು ಮಂತ್ಲಿ ಎಕ್ಸ್ಪೆನ್ಸಸ್. 8 ತಿಂಗಳು ಇಟ್ಕೊಂಡ್ರು ಏನು ತೊಂದರೆ ಇಲ್ಲ. ಉದಾಹರಣೆಗೆ ನಿಮಗೆ ಮಂತ್ಲಿ ಎಕ್ಸ್ಪೆನ್ಸಸ್ 40,000 ಅಂತಾದ್ರೆ ಇಂಟು 6 ಅಂತಂದ್ರೆ 2,40,000ವನ್ನು ನೀವು ಸೈಡ್ ನಲ್ಲಿ ಇಡಬೇಕು, ಎಮರ್ಜೆನ್ಸಿ ಫಂಡ್ ಅಂತ. ಇದನ್ನ ತೆಗೆದುಬಿಟ್ಟು ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಕ್ ಹೋಗಬಾರ್ದು, ಇಲ್ಲ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಕ್ ಹೋಗಬಾರ್ದು, ಇಲ್ಲ ಯಾರಿಗೋ ಸಾಲ ಕೊಡಬಾರ್ದು. ಇದನ್ನ ಏನಿದ್ರು ಕೂಡ ನೀವು ಬ್ಯಾಂಕಿನ FD ಅಥವಾ ಲಿಕ್ವಿಡ್ ಫಂಡ್ ಅಥವಾ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕಿ ಇಡಬಹುದು. ಆಮೇಲೆ ಈ ದುಡ್ಡನ್ನು ಯಾವಾಗ ಬೇಕಾದರೂ ತೆಗಿಲಿಕ್ಕಾಗಬೇಕು, ಯಾವಾಗ ಬೇಕಾದ್ರೂ ನಿಮ್ ಕೈ ಸಿಕ್ಬೇಕು. ಈ ಎಮರ್ಜೆನ್ಸಿ ಫಂಡ್ ನಲ್ಲಿರುವ 2,40,000ಕ್ಕೆ ನಾನು ಮತ್ತೆ ಬಡ್ಡಿ ಆದಾಯವನ್ನು ಕಂಡುಹಿಡಿತೀನಿ, ಮತ್ತೆ ಅದನ್ನು ತೆಗೆದುಬಿಟ್ಟು ಸ್ಟಾಕ್ ಮಾರ್ಕೆಟ್ ಹಾಕ್ತೀನಿ ಅಂತಂದ್ರೆ ಕಷ್ಟ ಆಗೋಗುತ್ತೆ. ಇದು ಸಪ್ರೇಟ್ ಆಗಿರ್ಬೇಕು. ಈಗ 4ನೇ ನಿಯಮಕ್ಕೆ ಹೋಗ್ತಾ ಇದ್ದೀನಿ. ಅಂತಂದ್ರೆ ನಮ್ಮ ಜೀವನದಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಅನ್ನ ಕಂಡುಕೊಳ್ಬೇಕಾದ್ರೆ 50-30-20 ರೂಲ್. ಬಹಳ ಜನಕ್ಕೆ ಕನ್ಫ್ಯೂಷನ್, ಎಷ್ಟು ಹಣವನ್ನು ಸೇವ್ ಮಾಡಬೇಕು, ಎಷ್ಟು ಹಣವನ್ನು ಖರ್ಚು ಮಾಡಬಹುದು. ನೋಡಿ, ಬೇಸಿಕ್ ನೀಡ್ಸ್, ಬಾಡಿಗೆ, ಊಟ, ಬಟ್ಟೆ, ಮನೆಯ ಇತರ ಖರ್ಚುಗಳಿಗೆ 50%ಗಿಂತ ಮೇಲೆ ಖರ್ಚಾಗಬಾರ್ದು. ಮತ್ತೆ
ನಿಮಗೆ ಬೇಕಾದ್ದು ವಾಂಟ್ಸ್, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ವೆಕೇಶನ್ಗಳಿಗೆಲ್ಲ ಸೇರಿಸ್ಕೊಂಡು 30%, ಹಣದ ಉಳಿತಾಯ 20%. ಇದನ್ನ ಸ್ವಲ್ಪ ಮಟ್ಟಿಗೆ ನೀವು ಮಾಡಿಫೈ ಮಾಡಬಹುದು. ಸೇವಿಂಗ್ಸ್ ಅನ್ನ ಬೇಕಾದ್ರೆ 20ರ ಬದಲು 30ರಿಂದ 50% ಆಫ್ ಮಂತ್ಲಿ ಇನ್ಕಮ್ ಮಾಡಬಹುದು. ಬೇಸಿಕ್ ಎಕ್ಸ್ಪೆನ್ಸಸ್ ಯಾವುದೇ ಕಾರಣಕ್ಕೂ 50% ಮೇಲೆ ಹೋಗಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಈ ರೂಲ್ ಅನ್ನು ನೀವು ಎಷ್ಟು ಬೇಗ ನಿಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡಿ, ಎಷ್ಟು ಹಣವನ್ನು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಉಳಿಸ್ಕೊಂಡು ಅದನ್ನ ಉತ್ತಮವಾದ ಹೂಡಿಕೆ, ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡು ಮತ್ತೆ PPF ಇಂಥವುಗಳಲ್ಲಿ ಹಾಕ್ತಾ ಹೋಗ್ತಿರೋ, ಮುಂದೆ ನೀವು ಫೈನಾನ್ಷಿಯಲಿ ಬಹಳ ಒಳ್ಳೆಯ ಪೊಸಿಷನ್ಗೆ ತಲುಪ್ತೀರ. 5ನೆಯ ರೂಲು ಬಹಳ ಇಂಪಾರ್ಟೆಂಟು. ಬಹಳ ಜನ ಇದನ್ನ ಫಾಲೋ ಮಾಡೋದಿಲ್ಲ. ಲೈಫ್ ಇನ್ಶೂರೆನ್ಸ್ ರೂಲ್ ಏನ್ ಹೇಳುತ್ತೆ ಅಂತಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಟರ್ಮ್ ಇನ್ಶೂರೆನ್ಸ್ ಇರಬೇಕು, ಎಂಡೋಮೆಂಟ್ ಮನಿ ಬ್ಯಾಕ್ ಅಲ್ಲ. ಎಷ್ಟಿರಬೇಕು ಇನ್ಶೂರೆನ್ಸ್ ಅಂತಂದ್ರೆ, ನಿಮ್ಮ ಆನ್ಯುವಲ್ ಇನ್ಕಮ್ ಏನಿದೆ ಅದರದ್ದು 15ರಿಂದ 20 ಟೈಮ್ಸ್. ಅಂತಂದ್ರೆ ನಿಮಗೆ ಒಂದು ಅಂದಾಜು 8 ಲಕ್ಷ ಪ್ರತಿ ವರ್ಷಕ್ಕೆ ಸಂಬಳ ಇದೆ ಅಂತ ಆದರೆ 15ರಿಂದ ಗುಣಿಸಿದ್ರೆ ನಿಮ್ಮ ಇನ್ಶೂರೆನ್ಸು 1.2 ಇಂದ 1.6 ಕ್ರೋರ್ಸ್ ವರೆಗೂ ಇರಬೇಕು. ಎಂಡೋಮೆಂಟು ಮನಿ ಬ್ಯಾಕ್ ಪಾಲಿಸಿ ತಗೊಂಡ್ರೆ ಇದು ಸಾಧ್ಯ ಇಲ್ಲ. ಟರ್ಮ್ ಇನ್ಶೂರೆನ್ಸ್ ತಗೊಂಡ್ರೆ ಮಾತ್ರ ಸಾಧ್ಯ. ಒಬ್ಬ 30 ವರ್ಷದ ವ್ಯಕ್ತಿ ಈ ತರ ಲೆಕ್ಕ ಹಾಕೊಂಡು ಹೋಗ್ತಾನೆ ಅಂತಂದ್ರೆ, ಟರ್ಮ್ ಇನ್ಶೂರೆನ್ಸ್ ತಗೋಬೇಕಾಗಿರೋದು 1.2 ಕ್ರೋರ್ಸ್ಗೆ. ಅದಕ್ಕೆ ಪ್ರೀಮಿಯಂನ ಒಂದು ಸುಮಾರಾಗಿ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, 13ರಿಂದ 16,000 ಪರ್ ಆನಮ್ ಬರ್ಬೋದು ಅಷ್ಟೇ. ಎಂಡೋಮೆಂಟ್ ಮಾಡಿಬಿಟ್ರೆ ಇದೇ ದುಡ್ಡು 1.5-2 ಲಕ್ಷ ಪರ್ ಆನಮ್ ಬರಬಹುದು. ಈ 5 ರೂಲುಗಳನ್ನು ಯಾರು ಫಾಲೋ ಮಾಡ್ತಾರೋ ಅವರು ಮುಂದಿನ ದಿನಗಳಲ್ಲಿ ಫೈನಾನ್ಷಿಯಲ್ ಸಕ್ಸಸ್ ಆಗೋದ್ರಲ್ಲಿ 2 ಮಾತಿಲ್ಲ. ವಿಡಿಯೋ ಚೆನ್ನಾಗಿದೆ, ಎಲ್ಲರಿಗೂ ಉಪಯುಕ್ತ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆಲ್ಲ ಕಳಿಸ್ಕೊಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲಿದ್ದೀರಾ, ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತಿ. ಆಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಾನು ನಿಮ್ಮ ಹತ್ರ ಒಂದು ವಿಚಾರ ಕೇಳ್ತಾ ಇದ್ದೀನಿ, ನಮ್ಮ ಸಮೀಕ್ಷೆಗೋಸ್ಕರ, ನಿಮ್ಮ ಸೇಫ್ಟಿಗೋಸ್ಕರ. 5 ರೂಲ್ ಬಗ್ಗೆ ಮಾತಾಡಿದ್ದೀನಲ್ಲ, ಇದರಲ್ಲಿ ಎಷ್ಟನ್ನು ನೀವು ಆಗಲೇ ಪಾಲಿಸ್ತಾ ಇದ್ದೀರಿ? ಏನೂ ಪಾಲಿಸ್ತಾ ಇಲ್ಲ ಅಂದ್ರೆ ಎ ಅಂತ ಟೈಪ್ ಮಾಡಿ. 1ರಿಂದ 2 ಪಾಲನೆ ಮಾಡ್ತಾ ಇದ್ದೀನಿ, ಬಿ. 3ರಿಂದ 4 ಪಾಲನೆ ಮಾಡ್ತಾ ಇದ್ದೀನಿ, ಸಿ. 5 ನಾನು ಆಗ್ಲೇ ಪಾಲನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಡಿ ಅಂತ ಟೈಪ್ ಮಾಡಿ. ಡಾಕ್ಟರ್ ಭರತ್ ಚಂದ್ರ ಗ್ರಾಜುಯೇಟ್ಸ್ ಎಲ್ಲರೂ ಕೂಡ 5 ಅಂತ ಟೈಪ್ ಮಾಡ್ತಾರೆ. ಯಾಕಂದ್ರೆ ನಾವು ಅವರಿಗೆ ತುಂಬಾ ಸುತ್ತಿ ಹೇಳಿದ್ದೇವೆ, ದುಂಬಾಲು ಬಿದ್ದಿದ್ದೇವೆ ಇದೆಲ್ಲ ಮಾಡಬೇಕು ಅಂತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.